ಆ ದೇವ್ರನ್ನ ಸ್ವಲ್ಪ ಮೇಲಕ್ಕೆ ಎತ್ತಡ ಅಂತ 91ನೇ ಇಸ್ವಿನಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಒಂದು ಒಳಗಡೆ ಗರ್ಭಗುಡಿಯಿಂದ ಒಂದು 10 ಅಡಿ ಮಣ್ಣು ತೆಗೆದ್ರು. ಆ ಮಣ್ಣು ತೆಗೆದ್ರೆ ಆ ಬಂಡೆಗೆ ಕೊನೆಯೇ ಇಲ್ಲ. ಅಂದರೆ ಬಾಲದಲ್ಲಿ ಗಂಟೆ ಇದೆ. ಆ ಗಂಟೆ ಇರೋದ್ರಿಂದ ವ್ಯಾಸರಾಜರು ಪೂಜೆ ಮಾಡಿರೋದು ಅಂತ ಪ್ರತೀತಿ ಇದೆ. ವ್ಯಾಸರಾಜ ಯಾರಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಅವ್ರು ಪೂಜೆ ಮಾಡಿದೆ ಅಂತ ಪ್ರತೀತಿ ಇರೋದ್ರಿಂದ ಇದು ತುಂಬ ಪುರಾತನವಾದ ದೇವಸ್ಥಾನ. ಎಲ್ರಿಗೂ ನಮಸ್ಕಾರ. ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪುಟ್ಟೇನಹಳ್ಳಿಯಲ್ಲಿರುವ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀರಿ. ಇಲ್ಲಿನ ಅರ್ಚಕರಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಇಲ್ಲಿ ಎಷ್ಟು ವರ್ಷ ಆಯಿತು ಪ್ರಾರಂಭ ಆಗಿ ಮತ್ತು ಇಲ್ಲಿ ವಿಶೇಷತೆ ಏನು, ಟೈಮಿಂಗ್ಸು, ಸ್ಥಳ ಪ್ರತಿಯೊಂದು ತಿಳ್ಕೊಳ್ಳೋಣ. ಸ್ವಾಮಿ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು VR ಮುಕುಂದ ಅಂತ. ನಾವಿಲ್ಲಿ ವಂಶ ಪಾರಂಪರ್ಯ ಅರ್ಚಕರು. ಮೊದಲು ನಮ್ಮ ತಂದೆಯವರಿದ್ದರು ರಾಘವ ಭಟ್ರು ಅಂತ. ಅವ್ರ ಕಾಲವಾದ ನಂತರ ನಾವೇ ಇದ್ದೀವಿ. ಇದು ಬಂದು ಮುಜರಾಯಿ ಇಲಾಖೆ C ಗ್ರೇಡ್ ಟೆಂಪಲ್. ಇದು ಬಂದು ವಾರದ ಪೂಜೆ ಇದೆಯಲ್ಲ ಆ ಥರದಲ್ಲೇ ಇದು ಆಂಜನೇಯನ ಇತಿಹಾಸ ಬಂದು ಆಂಜನೇಯ ಬಂದು ಉದ್ಭವ ಮೂರ್ತಿ. ಅಂದರೆ ಬಾಲದಲ್ಲಿ ಗಂಟೆ ಇದೆ. ಆ ಗಂಟೆ ಇರೋದ್ರಿಂದ ವ್ಯಾಸರಾಜರು ಪೂಜೆ ಮಾಡಿರೋದು ಅಂತ ಪ್ರತೀತಿ ಇದೆ. ವ್ಯಾಸರಾಜ ಯಾರಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಅವ್ರು ಪೂಜೆ ಮಾಡಿದೆ ಅಂತ ಪ್ರತೀತಿ ಇರೋದ್ರಿಂದ ಇದು ತುಂಬ ಪುರಾತನವಾದ ದೇವಸ್ಥಾನ. ಎಷ್ಟು ವರ್ಷ ಆಗಿರೋದು ಸ್ವಾಮಿ ಇದು? ಸುಮಾರು ಒಂದು 500 ವರ್ಷದ ಮೇಲೆ ಪಟ್ಟಿದೆ. 500 ವರ್ಷದ ಮೇಲೆ ಪಟ್ಟಿದೆ ಥರ. ಆವಾಗಲಿಂದ ನಿತ್ಯ ಪೂಜೆ ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ವಾರದ ಪೂಜೆ ಮೊದಲು ಇದ್ದಿದ್ದು. ಈಗ ಏರಿಯಾ ಎಲ್ಲ ಡೆವಲಪ್ಮೆಂಟ್ ಆಗಿರೋದ್ರಿಂದ ದಿನ ತೆಗಿತೀವಿ. ಬೆಳಗ್ಗೆ 7:30ಯಿಂದ 10:30ವರೆಗೂ ತೆಗಿತೀವಿ. ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ಇರ್ತೀವಿ. ಶನಿವಾರ ಬೆಳಗ್ಗೆ 7:30ರಿಂದ 12 ಗಂಟೆವರೆಗೂ ಇರ್ತೀವಿ. ಇಲ್ಲಿ ವಿಶೇಷ ಕಾರ್ಯಕ್ರಮ ಇದೆ. ಸಂಕ್ರಾಂತಿ ಹಬ್ಬ ನಡೆಯುತ್ತೆ, ವಿಶೇಷ ಅಲಂಕಾರ ಅಭಿಷೇಕ ಅದೆಲ್ಲ ಇರುತ್ತೆ. ಅದಾದಮೇಲೆ ಯುಗಾದಿ ಹಬ್ಬ, ರಾಮನವಮಿ ತುಂಬ ಚೆನ್ನಾಗಿ ನಡೆಯುತ್ತೆ. ರಾಮನವಮಿ ಆದಮೇಲೆ 4 ಶ್ರಾವಣ ಶನಿವಾರಗಳು ಇದು ತುಂಬ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ನವರಾತ್ರಿ 9 ದಿನದಲ್ಲೂ ಬೆಳಿಗ್ಗೆ ಒಬ್ಬರದು ಸಾಯಂಕಾಲ ಒಬ್ಬರದು ಗ್ರಾಮಸ್ಥರದ್ದು ಎಲ್ಲರದು ಪೂಜೆ ಇರುತ್ತೆ. ಒಂದೊಂದು ದಿನ ಒಂದೊತ್ತು ಒಬ್ಬೊಬ್ಬರದು ಪೂಜೆ ಇರುತ್ತೆ. ಅದಾದಮೇಲೆ ಹನುಮಾನ್ ಜಯಂತಿ ಇರುತ್ತೆ. ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರ ಭಕ್ತಾದಿಗಳ ಸಹಕಾರದಿಂದ ಇದೆಲ್ಲ ನಡ್ಕೊಂಬರ್ತಾಯಿದೆ. ಮುಜರಾಯಿ ಇಲಾಖೆಯಿಂದ ನಮಗೆ ತಸ್ತಿಕ್ಕನ್ನು ಕೊಡ್ತಾಯಿದ್ದಾರೆ. ಸ್ವಾಮಿ ಇಲ್ಲಿ ಇನ್ನೇನೋ ವಿಶೇಷತೆ ಇದೆಯಾ? ಇಲ್ಲಿ ಬೇರೆ ಇನ್ನೇನು ಅಂತರ ಅಂದರೆ ಯಾರು ಅನ್ನೋದು ಗೊತ್ತಾ ನಿಮ್ಗೆ? ಇಲ್ಲ, ಕಟ್ಸಿದ್ದು MM ಫಾರಂ ಅಂತ ಅವರು ಇದ್ದರು. ಅವರು ಆಗಿನ ಕಾಲದಲ್ಲಿ ಯಾರು ಅಂತ ನಮ್ಗದು ಇಲ್ಲ, ಗೊತ್ತಿಲ್ಲ. ನನ್ನ ಇಲ್ಲೇನು ಶಾಸನ ಅದೆಲ್ಲ ಏನೂ ಇಲ್ಲ. ಹಾಗಾಗಿ ಬಂಡೆನಲ್ಲೇ ಉದ್ಭವ ಆಗಿರೋದ್ರಿಂದ ಉದ್ಭವ ಮೂರ್ತಿ ಅಂತ ಗೊತ್ತಾಗುತ್ತೆ ನಮಗೆ. ಬಂಡೆನಲ್ಲೇ ಈ ಪ್ರಭಾವಳಿ ಇದೆಲ್ಲ 91ರಲ್ಲಿ. ಫೌಂಡರು ಅದು ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಅದೇ ಇಲ್ಲಿ ಪಕ್ಕದಲ್ಲಿ ಬ್ರಿಗೇಡ್ ಮಿಲೇನಿಯಮ್ ಅಪಾರ್ಟ್ಮೆಂಟ್ ಇದೆ. ಅವರು MM ಫಾರಂ ಅಂತ ಇದ್ರಂತೆ. ಅವರು ಕಟ್ಸಿದ್ರು ದೇವಸ್ಥಾನನ ಅಂತ ನಾವು ಬಾಯಿಂದ ಕೇಳಿದ್ದೀವಿ ಅಷ್ಟೇ. ನಾವು ಅವರನ್ನು ನೋಡಿಲ್ಲ. ನಾವಾಗ ಇನ್ನೆಲ್ಲ ಚಿಕ್ಕ ವಿಶೇಷ ಪೂಜೆ ಅಂದರೆ ಅವಾಗ ನಡೆಯುತ್ತೆ. ವಿಶೇಷ ಪೂಜೆ ಅಂತಂದರೆ ರಾಮನವಮಿ, ಆಮೇಲೆ ನವರಾತ್ರಿ ತುಂಬ ಚೆನ್ನಾಗಿದೆ. 4 ಶ್ರಾವಣ ಶನಿವಾರಗಳು ಇರುತ್ತೆ. ಆಮೇಲೆ ಹನುಮಾನ್ ಜಯಂತಿ ಫುಲ್ಲು ತೋಮಾಲೆ ಸೇವೆ ಇದೆಲ್ಲ ಪಂಚಾಮೃತ ಅಭಿಷೇಕ ಇದೆಲ್ಲ ಇರುತ್ತೆ. ಹೆಚ್ಚಿಗೆ ಜನ ಬರೋದು ಶನಿವಾರದೊತ್ತು. ನೀವು ಆವಾಗ ಹೇಳಿದ್ರೆ ಅದು ಬಾಲತ್ರ ಗಂಟೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಇದು ಏನಂತಂದರೆ ಈ ಬಂಡೆನಲ್ಲಿ ಈ ಥರ ಉದ್ಭವ ಮೂರ್ತಿ ಆಗಿರೋವಂಥ ದೇವಸ್ಥಾನಗಳ ಬಾಲದಲ್ಲಿ ಗಂಟೆ ಇರೋ ಆಂಜನೇಯನ್ನೆಲ್ಲ ವ್ಯಾಸರಾಜರು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ. ಆದ್ದರಿಂದ ನಮಗದು ಗೊತ್ತಾಗುತ್ತೆ. ವ್ಯಾಸರಾಜರು ಪೂಜೆ ಮಾಡಿರೋದು ಅದೊಂದು ಸಿಂಬಲ್ ಗೊತ್ತಾಗುತ್ತೆ ನಮಗೆ. ಆ ದೇವ್ರನ್ನ ಸ್ವಲ್ಪ ಮೇಲಕ್ಕೆ ಎತ್ತಡ ಅಂತ 91ನೇ ಇಸ್ವಿನಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಒಂದು ಒಳಗಡೆ ಗರ್ಭಗುಡಿಯಿಂದ ಒಂದು 10 ಅಡಿ ಮಣ್ಣು ತೆಗೆದ್ರು. ಆ ಮಣ್ಣು ತೆಗೆದ್ರೆ ಆ ಬಂಡೆಗೆ ಕೊನೆಯೇ ಇಲ್ಲ. ಅದಿನ್ನೂ ಹಂಗೆ ಒಳಗೆ ಹೋಗ್ತಾನೆ ಇದೆ ಬಂಡೆ. ಹಾಗಾಗಿ ಈ ಮೇಲಕ್ಕೆ ಎತ್ತಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ಎಲ್ಲ ಮಣ್ಣು ಮುಚ್ಚಿ ಆಮೇಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಗ್ರಾನೈಟ್ ಎಲ್ಲ ಹಾಕಿದ್ದಾರೆ. ಅದು ಹೀಗೆ ಇದೆ. 10 ಅಡಿಗಿನ್ನ ಕೆಳಗೆ ಹೋಗಿದೆ. ಇನ್ನೂ ಬಂಡೆ ಇದೆ. ತಿರ್ಗಾ ಮಣ್ಣು ತೆಗಿಯೋಕ್ಕಾಗಲಿಲ್ಲ. ಹಾಗಾಗಿ ಅಲ್ಲೇ ಬಿಟ್ಬಿಟ್ರು. ಉದ್ಭವ ಮೂರ್ತಿ ಮಾತ್ರ ಹೀಗೆ ಇತ್ತು. ಉದ್ಭವ ಮೂರ್ತಿ ಇದೆ. ಸ್ಥಳ ತಿಳಿಸ್ಕೊಡ್ಬೋದಾ? ಇದು ಬಂದು ಪುಟ್ಟೇನಹಳ್ಳಿ ಅಂತ. ಪುಟ್ಟೇನಹಳ್ಳಿ ಬೆಂಗಳೂರು ಉತ್ತರಹಳ್ಳಿ ಹೋಬಳಿ, ದಕ್ಷಿಣ ತಾಲೂಕು, ಬೆಂಗಳೂರು ಇದೆ ಸಿಟಿನೇ. ಇಲ್ಲಿ ನಿಯರ್ ಬೈ ಮೆಟ್ರೋ ಅಂದರೆ ಎಷ್ಟು ದೂರ ಆಗುತ್ತೆ? ನಿಯರ್ ಬೈ ಮೆಟ್ರೋ ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. JP ನಗರ, ಜಯಪ್ರಕಾಶ ನಾರಾಯಣ ನಗರ ಅಂತ ಅಲ್ಲಿಂದ ಇಳಿದ್ರೆ 2 ಕಿಲೋಮೀಟ್ರಲ್ಲಿ ಪುಟ್ಟೇನಹಳ್ಳಿ ಅಂತ ಬರುತ್ತೆ. ಆಟೋಗಳು ಬರ್ತಾರೆ. ಡೈರೆಕ್ಟ್ ಬಸ್ ಇಲ್ಲ, ಆಟೋಗಳಲ್ಲಿ ಬರ್ಬೋದು. ಸರಿ ಸ್ವಾಮಿ, ಧನ್ಯವಾದ. ಅದರಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟರು ಅಂತ. ಇದೇ ರೀತಿ ಪ್ರತಿಯೊಂದು ಹಳೆಯ ಕಾಲದ ದೇವಸ್ಥಾನ ಆಗಿರೋದು, ಪ್ರತಿಯೊಂದು ಸ್ಥಳಕ್ಕೂ ಹೋಗಿ ಭೇಟಿ ಮಾಡಬೇಕಂದ್ರೆ ನೀವು QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹೋಗ್ಬರೋ ಚಾರ್ಜಸ್ಗೆಲ್ಲರಿಗೂ ದಯವಿಟ್ಟು QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ನನಗೆ ನಿಮ್ಮ ಕೈಲಾದರೆ ಸಹಾಯ ಮಾಡಿ.